ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಾರ್ಗು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಆದ್ರೂ ಇನ್ನೊಂದ್ಸತಿ ಹೇಳ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶವೆಂದ್ರು ಯಾರ್ಯಾರು ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾನೇ ಯೂಸ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಕೇದಾರ್ನಾಥ ದೇವಸ್ಥಾನಕ್ಕೆ ಹೋದವರು ಒನ್ ಡೇ ಅಲ್ಲಿ ಸ್ಟೇ ಆಗ್ಲೇಬೇಕಾಗುತ್ತೆ. ಸೊ ಕೇದಾರ್ನಾಥ ದೇವಸ್ಥಾನ ಹತ್ರದಲ್ಲಿ ಆಗ್ಲಿ ನಾವು ಹೇಗೆ ಸ್ಟೇ ಆಗೋದು, ರೂಮ್ ಗಳನ್ನ ಹೇಗೆ ಬುಕ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ನಾನು ನಿಮ್ಗೆ ತೋರಿಸ್ತೀನಿ. 2026 ಅಲ್ಲಿ ಕೇದಾರ್ನಾಥ ದೇವಸ್ಥಾನ ಓಪನಿಂಗ್ಸ್ ಆಲ್ರೆಡಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಫೆಬ್ರವರಿ 15th ಮಹಾಶಿವರಾತ್ರಿ ದಿನ ಕೇದಾರ್ನಾಥ ದೇವಸ್ಥಾನ ಓಪನಿಂಗ್ ಆಗೋದು ಏಪ್ರಿಲ್ 22ಗೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರು ಕೇದಾರ್ನಾಥ್ಗೆ ಹೋಗ್ತಾ ಇದ್ದೀರಾ ಅವರೆಲ್ಲ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಒನ್ ಡೇ ಆದ್ರೂ ಅಲ್ಲಿ ಸ್ಟೇ ಮಾಡ್ಲೇಬೇಕಾಗುತ್ತೆ. ಸೊ ಕೇದಾರನಾಥ ದೇವಸ್ಥಾನದ ಹತ್ರ ಟೆಂಟ್ ಆಗ್ಲಿ ಡಾರ್ಮೆಂಟ್ರಿ ರೂಮ್ಸ್ ಆಗ್ಲಿ ನಾವು ಹೇಗೆ ಬುಕಿಂಗ್ಸ್ ಮಾಡ್ಕೊಳ್ಳೋದು ಅನ್ನೋದು ನಾನು ಕಂಪ್ಲೀಟ್ ಡೀಟೇಲ್ಸ್ ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ನಾವು ಆರಾಮಾಗಿ ಮಾಡ್ಕೋಬಹುದು. ಒಂದು ಫೋನ್ ಇದ್ರೆ ಸಾಕು, ನಾವು ಈಸಿಯಾಗಿ ಬುಕಿಂಗ್ಸ್ ನ ಮಾಡ್ಕೋಬಹುದು. ಹೇಗೆ ಮಾಡೋದು ಬುಕಿಂಗ್ಸ್ ಬನ್ನಿ ನೋಡೋಣ. ಇವಾಗ ನಾನು ನಾರ್ಮಲ್ ಒಂದು ಕ್ರೋಮ್ ಪೇಜ್ ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಗೂಗಲ್ ಆರ್ ಕ್ರೋಮ್ ಪೇಜ್ ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಮೊದಲನೇದಾಗಿ GMVN ಅಂತ ನೀವು ಇಲ್ಲಿ ಹಾಕೋಬೇಕು. ಹಾಕೊಂಡು ಸರ್ಚ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ನಿಮ್ಗೆ ಓಪನ್ ಆಗುತ್ತೆ ಪೇಜ್. ಸೊ ಇಲ್ಲಿ ನೀವು ನೋಡ್ಬೋದು ಗರ್ವಾಲ್ ಮಂಡಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತ ನಿಮಗೆ ತೋರಿಸುತ್ತೆ ಫುಲ್ ಫಾರ್ಮ್. ಸೊ ಮೊದಲನೇದಾಗಿ ನಿಮ್ಗೆ ಇಲ್ಲಿ ಯಾವ್ದು ಪೋರ್ಟಲ್ ತೋರಿಸಿದೆಯಲ್ಲ ಮೊದಲನೇದು ಫಸ್ಟ್ ಅಲ್ಲಿ ಇರೋದು GMVN ಅಂತ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಮೇಲೆ ನೋಡ್ತಾ ಇರಬಹುದು, ಯು ಕ್ಯಾನ್ ನಾವ್ ಬುಕ್ ಯುವರ್ ಸ್ಟೇ ಅಪ್ ಟು 15th August 2026. ಸೊ ಆಗಸ್ಟ್ 15th 2026 ಒಳಗಡೆ ನೀವು ಇದನ್ನ ಬುಕ್ ಮಾಡ್ಕೋಬಹುದು. ಸೊ ಈ ಪೇಜ್ ಅಲ್ಲಿ ನಿಮ್ಗೆ ತೋರಿಸುತ್ತೆ ಬುಕ್ ಆನ್ಲೈನ್, ಅಲ್ಲಿ ಅಕೊಮೊಡೇಷನ್ಸ್, ಚಾರ್ಧಾಮ್ ಟೂರ್ ಪ್ಯಾಕೇಜ್, ಇದರ ಡೆಸ್ಟಿನೇಷನ್ ತೋರಿಸ್ತಾ ಇದೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ತೋರಿಸಿದೆ, ಗ್ಯಾಲರಿ ತೋರಿಸ್ತಿದೆ, ಅಬೌಟ್ ಅಸ್, ಕಾಂಟ್ಯಾಕ್ಟ್, ಮೈ ಕಾಂಟ್ಯಾಕ್ಟ್, ಇದೆಲ್ಲ ನಿಮ್ಗೆ ಇಲ್ಲಿ ಈ ತರ ಒಂದು ತೋರಿಸ್ತಾ ಇದೆ. ಅಂಡ್ ಕಾರ್ಟ್ ಅಲ್ಲಿ ನೀವೇನಾದ್ರು ಹಾಕಿದ್ರೆ ಇಲ್ಲಿ ಕಾರ್ಟ್ ನಿಮ್ಗೆ ತೋರಿಸ್ತಾ ಇದೆ. ಸೊ ಈ ಆಪ್ಷನ್ಸ್ ಎಲ್ಲ ನಮ್ಗೆ ಅಷ್ಟೊಂದು ಯೂಸ್ ಇಲ್ಲ. ನೀವು ಕೆಳಗಡೆ ಬಂದ್ರೆ ಇಲ್ಲಿ ಅಕೊಮೊಡೇಷನ್ ಬುಕಿಂಗ್ ಅಂತ ನಿಮ್ಗೆ ಇಲ್ಲಿ ತೋರಿಸಿದೆ. ಸೊ ಇದರ ರೈಟ್ ಸೈಡ್ ಅಲ್ಲಿ ಎನಿ ಕೀವರ್ಡ್ಸ್ ಆರ್ ಡಿಸ್ಟ್ರಿಕ್ಟ್ ವೈಸ್ ಅಂತ ಇದೆ. ಸೊ ನಾವು ಡಿಸ್ಟ್ರಿಕ್ಟ್ ವೈಸ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ರುದ್ರಪ್ರಯಾಗ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಸೊ ನಾವು ಕೇದಾರ್ನಾಥ ದೇವಸ್ಥಾನ ಹತ್ರ ರೂಮ್ ಬುಕಿಂಗ್ಸ್ ಮಾಡೋದ್ರಿಂದ ನಾನು ರುದ್ರಪ್ರಯಾಗ್ ನಾನು ಆಪ್ಷನ್ಸ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡೇಟ್ ತೋರಿಸ್ತಿದೆ. ಸೊ ಕೇದಾರ್ನಾಥ್ ಟೆಂಪಲ್ ಓಪನ್ ಆಗೋದೆ ಏಪ್ರಿಲ್ 22ಗೆ. ಸೊ ನೀವು ಯಾವ ಡೇಟ್ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಅದು ರೂಮ್ಸ್ ತೋರಿಸೋದಿಲ್ಲ. ಸೊ ನಾನು ಏಪ್ರಿಲ್ 22ಗೆ ದೇವಸ್ಥಾನ ಓಪನ್ ಆಗೋ ನಾನು 22 ಅಂತಾನೆ ಹಾಕ್ತೀನಿ. ಇಲ್ಲ ಹಾಕಾದ್ಮೇಲೆ ಸರ್ಚ್ ಅಂತ ನೀವು ಕೊಡಿ. ಸರ್ಚ್ ಅಂತ ಕೊಟ್ಮೇಲೆ ನೀವು ಕೆಳಗಡೆ ಬಂದ್ರೆ ಇಲ್ಲಿ ರೂಮ್ಸ್ಗಳು ತೋರಿಸುತ್ತೆ. ಸೊ ಇಲ್ಲಿ ನಿಮ್ಗೆ ರೂಮ್ಗಳು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು. ರುದ್ರಪ್ರಯಾಗಲ್ಲಿ ನಾನು ಹಾಕಿರೋದ್ರಿಂದ ರುದ್ರಪ್ರಯಾಗ್ಸ್ ಅಲ್ಲಿ ಏನೇನು ರೂಮ್ಸ್ ಫೆಸಿಲಿಟೀಸ್ ಇದೆ ಇದನ್ನೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಲೈಕ್ ನೀವು ರೆಸಾರ್ಟ್ ಬೇಕಾ ನೋಡಿ, ಇಲ್ಲಿ ಉಕ್ಕಿಮಠ್, ಓಂಕಾರೇಶ್ವರ ರೆಸಾರ್ಟ್ ಅಲ್ಲಿ ನೀವು ಮಾಡ್ಬೇಕಾ, ಆರ್ ನಿಮ್ಗೆ ಡೋರ್ಮೆಂಟ್ರಿ ತರ ಇಲ್ಲಿ ನಿಮ್ಗೆ ತೋರಿಸಿದಲ್ಲ ಬೇಸ್ ಕ್ಯಾಂಪ್ ಅಂತ, ಕೇದಾರ್ನಾಥ್ ನಂದಿ ಕಾಂಪ್ಲೆಕ್ಸ್ ಬೇಸ್ ಕ್ಯಾಂಪ್ ಅಂತ, ಇದೆಲ್ಲ ಒಂದು ಡೋರ್ಮೆಂಟ್ರಿ. ಸೊ ನಿಮ್ಗೆ ವಾಶ್ರೂಮ್ಸ್ ಎಲ್ಲ ನಿಮ್ಗೆ ಡೋರ್ಮೆಂಟ್ ಅಂದ್ರೆ ಒಳಗಡೆನೆ ಇರುತ್ತೆ. ಸೊ ಈ ತರ ನೀವು ಡೋರ್ಮೆಂಟ್ರಿಗಳು ಮಾಡ್ಕೋಬಹುದು. ಇನ್ನೂ ಕೆಳಗಡೆ ಬಂತಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಇದೆಲ್ಲ ಟೆಂಟ್. ಸೊ ಟೆಂಟ್ ಅಂದ್ರೆ ಬೇಸ್ ಕ್ಯಾಂಪ್ ಅಲ್ಲಿ ನಿಮ್ಗೆ ಡೋರ್ಮೆಂಟ್ರಿ ಟೆಂಟ್ ಗಳು ಸಿಗುತ್ತೆ. ಇಲ್ಲಿ ನೀವು ಟೆಂಟ್ ಮಾಡ್ಕೋಬಹುದು. ನಾನು ನೋಡಿ ಇಲ್ಲಿ ತೋರಿಸ್ತಿದೆ ಕೇದಾರ್ನಾಥ್ ಹಿಮಲೋಕ್ ಟೆಂಟ್ ಅಂತ ಇದೆ, ಭೈರವನಾಥ್ ಟೆಂಟ್ ಕಾಲೋನಿ ಅಂಡ್ ಕೇದಾರ್ನಾಥ್ ವಾಸುಕಿ ಟೆಂಟ್ ಕಾಲೋನಿ ಅಂತ. ಸೊ ನಾನು ಫಸ್ಟ್ ಒಂದು ಕೇದಾರ್ನಾಥ್ ಹಿಮಲೋಕ್ ಟೆಂಟ್ ಕಾಲೋನಿ ಗ್ರೌಂಡ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬುಕ್ ನಾವ್ ಏನ್ ಆಪ್ಷನ್ಸ್ ಇದೆ, ಈ ಬುಕ್ ನಾವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಗೆ ತೋರಿಸುತ್ತೆ ಅಂದ್ರೆ ನಾನು ಬುಕ್ ಮಾಡಿರುವಂತಹ ಟೆಂಟ್ ಮತ್ತೆ ಟೆಂಪಲ್ಗೆ ಎಷ್ಟು ದೂರ ಆಗುತ್ತೆ ಏನು ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು 500 ಮೀಟರ್ ಬಿಫೋರ್ ದ ಕೇದಾರ್ನಾಥ್ ಟೆಂಪಲ್. ಸೊ ಈ ಟೆಂಟ್ ಇಂದ ಅಂದ್ರೆ ಹಿಮಲೋಕ್ ಟೆಂಟ್ ಕಾಲೋನಿಯಿಂದ ಟೆಂಪಲ್ಗೆ ಜಸ್ಟ್ 500 ಮೀಟರ್ಸ್ ಅಷ್ಟೇನೆ ಡಿಸ್ಟೆನ್ಸ್ ಇರೋದು. ಅದಾದ್ಮೇಲೆ ನಿಮ್ಗೆ ಅಡ್ರೆಸ್ ಕೂಡ ಇಲ್ಲಿ ಇದೆ ಅಂಡ್ ನೋಟ್ ಕೂಡ ನಿಮ್ಗೆ ಹಾಕಿದ್ದಾರೆ. ಅಂದ್ರೆ ನಿಮ್ಗೆ ಹೇರ್ ಕಂಡೀಷನ್ಸ್ ಅಂದ್ರೆ ಏನೇನ್ ಫೆಸಿಲಿಟೀಸ್ ಇದೆ, ಅಲ್ಲಿ ಯಾವ ತರ ರೂಮ್ಸ್ ಗಳು ನೀವು ಅಲ್ಲಿ ಬುಕ್ ಮಾಡ್ಕೋಬಹುದು ಅಂತ. ಅಂಡ್ ಕೆಳಗಡೆ ಇಲ್ಲಿ ಬಂದ್ರೆ ಟೆಂಟ್ ಗ್ರೌಂಡ್ ಬೆಡ್ ಅಂತ ನಿಮ್ಗೆ ತೋರಿಸಿದೆ. ಅಂದ್ರೆ ನಾರ್ಮಲ್ ಕಾಮನ್ ಬಾತ್ ಇದೆ ಅಂಡ್ ಡಿನ್ನರ್ ಬೆಡ್ ಪರ್ ಪರ್ಸನ್. ಅಂದ್ರೆ ನೀವು ಅಲ್ಲಿ ಒಬ್ಬರಿಗೆ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಅಲ್ಲಿ ಅವರು ಇನ್ಕ್ಲೂಡಿಂಗ್ ಇರುತ್ತೆ ಡಿನ್ನರ್ ಕೂಡ, ನೈಟ್ ಡಿನ್ನರ್ ಅವ್ರು ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು
₹1000 ಪರ್ ಪರ್ಸನ್ಗೆ ₹1000 ಇನ್ಕ್ಲೂಡಿಂಗ್ GST ಅಂತ ಇದೆ. ಸೊ ಅವೈಲಬಲ್ ಬೆಡ್ 10 ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಇಲ್ಲಿದೆ. ಇಲ್ಲಿ ನಿಮಗೆ ತೋರಿಸ್ತಾ ಇರೋದು 10 ಅಷ್ಟೇ ನೀವು ಇಲ್ಲಿ ಬುಕ್ಕಿಂಗ್ ಮಾಡ್ಕೋಬಹುದು. ಇವಾಗ ನೀವು ಒಂದು 20-30 ಮೆಂಬರ್ಸ್ ಹೋಗಿರ್ತೀರಾ, ಸೊ ನೀವು ಒಟ್ಟಿಗೆ ಅವ್ರಿಗೆ ಬುಕ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ನೀವು ಫಸ್ಟ್ 10 ಅಂತ ಮಾಡ್ಕೊಳ್ಳಿ, ಅದಾದ್ಮೇಲೆ ನಂತರ ನೀವು ಮತ್ತೆ 10 ಮೆಂಬರ್ಸ್ ಈ ತರ ನೀವು ಟಿಕೆಟ್ಸ್ ಬುಕ್ ಮಾಡ್ಕೋಬಹುದು. ಇವಾಗ ನಾನು ಇಲ್ಲಿ 10 ಅಂತ ಹಾಕಿದ್ದೀನಿ. ಇಲ್ಲಿ ಆಡ್ ಕಾರ್ಟ್ಗೆ ನಾನು ಕೊಡ್ತಾ ಇದ್ದೀನಿ. ಆಡ್ ಕಾರ್ಟ್ ಅಲ್ಲಿ ನಾನು ಇವಾಗ ಕೊಟ್ಟಾಗ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ರೂಮ್ ಆಡೆಡ್ ಟು ಯುವರ್ ಕಾರ್ಟ್ ಅಂಡ್ ಇಲ್ಲಿ ಕೆಳಗಡೆ ಬಂದ್ರೆ ಆಲ್ಮೋಸ್ಟ್ ಇಲ್ಲಿ ಇವಾಗ ಕಾರ್ಟ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ. 10 ಮಾಡಿರೋದಿಲ್ಲಿ ಅವೈಲಬಲ್ ಬೆಡ್ಸ್ ಇನ್ 10. ಸೊ ನಾನಿಲ್ಲಿ ಕಂಟಿನ್ಯೂ ಪೇಮೆಂಟ್ ಅಲ್ಲಿ ಇವಾಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಪೇಮೆಂಟ್ ಕೊಟ್ಮೇಲೆ ನಾನು ಮಾಡಿರೋದು 10 ಪರ್ಸನ್ಗೆ ನಾನು ಮಾಡಿರೋದು ಪರ್ ಡೇಗೆ ಅಂದ್ರೆ ಪರ್ ನೈಟ್ಗೆ ₹1000. ಸೊ 10 ಬೆಡ್ಗೆ ನಾನು ಆಗಿರೋದ್ರಿಂದ 10,000 ಇಲ್ಲಿ ತೋರಿಸುತ್ತೆ ನಿಮಗೆ. ಸೊ ಇವಾಗ ಪೇಮೆಂಟ್ ಆಪ್ಷನ್ಸ್ಗೆ ಬರೋಣ. ಸೊ ನೀವು ಡೈರೆಕ್ಟ್ ಆಗಿ HDFC ಇಂದ ಇಲ್ಲ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಂದ ನೀವು ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ನೀವು ಇಲ್ಲೇ ಕ್ಲಿಕ್ ಮಾಡಿ ಮಾಡ್ಬೋದು ಡೈರೆಕ್ಟ್ ಆಗಿ. ಆರ್ ಇಲ್ಲಿ ಕೆಳಗಡೆ ಬಂದ್ರೆ ಎಂಟ್ರಿ ಯುವರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಾನು ಡೀಟೇಲ್ಸ್ ನ ಹಾಕೊಂತಾ ಇದ್ದೀನಿ. ನೀವು ನಿಮ್ಮ ಡೀಟೇಲ್ಸ್ ನ ಹಾಕೊಳ್ಳಿ. ಪೂಜಾ ಫೋನ್ ನಂಬರ್ ನಾನು ನಾರ್ಮಲಿ ಯಾವುದೋ ಒಂದು ನಂಬರ್ಸ್ ನ ಹಾಕೊಂತಾ ಇದ್ದೀನಿ ಅಂಡ್ ಮೇಲ್ ID ಪೂಜಾ kedarnath@gmail.com. ಸೊ ಇದು ನಾನು ಒಂದು ಡಮ್ಮಿ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಏನಿದೆ ನಿಮ್ಮ ಒರಿಜಿನಲ್ ಮೇಲ್ ID ಏನಿದೆ ಅದನ್ನು ನೀವು ಹಾಕೊಳ್ಳಿ. ಮೇಲ್ ಐಡಿಯಲ್ಲಿ ನಿಮ್ಮ ಬುಕ್ಕಿಂಗ್ ಕೂಡ ಮೇಲ್ ಐಡಿಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬುಕ್ ನಾವ್ ಅಂತ ಆಪ್ಷನ್ಸ್ ಇದೆ. ಈ ಬುಕ್ ನಾವಲ್ಲಿ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಬುಕ್ ನಾವಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ UPI ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಆನ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಂದ ನೀವು ಪೇಮೆಂಟ್ ಮಾಡ್ಬೋದು. ಆರ್ ಬ್ಯಾಂಕ್ ಟು ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಇಂದ ನೀವು ಪೇಮೆಂಟ್ ನ ಮಾಡ್ಕೋಬಹುದು. ನಾನು ಇಲ್ಲಿ ನಿಮಗೆ UPI ಟ್ರಾನ್ಸಾಕ್ಷನ್ ಇಂದ ತೋರಿಸ್ತಾ ಇದ್ದೀನಿ. ನೀವು ಈ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಜನರೇಟ್ QR ಕೋಡ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ QR ಕೋಡ್ ಇಲ್ಲಿ ಜನರೇಟ್ ಆಗುತ್ತೆ. ನೀವಿಲ್ಲಿ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮುಖಾಂತರ ನೀವು ಇಲ್ಲಿ ಪೇಮೆಂಟ್ ನ ಮಾಡ್ಕೋಬಹುದು. ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಒಂದು PDF ಫಾರ್ಮೆಟ್ ಅಲ್ಲಿ ನಿಮಗೆ ಒಂದು ರಿಸಿಪ್ಟ್ ಬರುತ್ತೆ. ಪೇಮೆಂಟ್ ಮಾಡಿ ಆದಮೇಲೆ ನಿಮಗೆ PDF ಅಲ್ಲಿ ಈ ಥರ ಒಂದು ನಿಮಗೆ ರಿಸಿಪ್ಟ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನೋಡಿದ್ರಲ್ಲ, ಕೇದಾರ್ನಾಥ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ರೂಮ್ಸ್ ಆಗ್ಲಿ, ಟೆಂಟ್ಸ್ ಆಗ್ಲಿ, ಡಾರ್ಮೆಂಟ್ಸ್ ಆಗ್ಲಿ ನೀವೆಲ್ಲ ಹೇಗೆ ಬುಕಿಂಗ್ಸ್ ಮಾಡ್ಕೊಳ್ಳೋದು ದೇವಸ್ಥಾನದ ಹತ್ರ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಹಾಗೆ ನಿಮ್ಗೆ ಮತ್ತೊಂದು ವಿಡಿಯೋ ನಾನು ಆದಷ್ಟು ಬೇಗ ಹೇಳ್ತೀನಿ, ಅಪ್ಲೋಡ್ ಮಾಡ್ತೀನಿ ಡೀಟೇಲ್ಸ್. ಅದು ಯಾವ್ದಂದ್ರೆ ಕೇದಾರ್ನಾಥ ದೇವಸ್ಥಾನದ ದರ್ಶನದ ಅಂದ್ರೆ ಯಾತ್ರಾ ಟಿಕೆಟ್ಸ್ ಬುಕಿಂಗ್ ಮಾಡೋದು. ಯಾತ್ರಾ ಟಿಕೆಟ್ಸ್ ಬುಕಿಂಗ್ಸ್ಗೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ತರ ಇಲ್ಲ. ಸದ್ಯಕ್ಕೆ ಇನ್ನ ಕೇದಾರ್ನಾಥ್ ಕಮಿಟಿಯಿಂದ ಇನ್ನು ಯಾತ್ರಾ ಟಿಕೆಟ್ಸ್ ಬುಕಿಂಗ್ ಇನ್ನ ಓಪನ್ ಮಾಡಿಲ್ಲ. ಸೊ ಓಪನಿಂಗ್ಸ್ ಆದ್ಮೇಲೆ ಆ ಯಾತ್ರಾ ಬುಕಿಂಗ್ಸ್ ನ ಹೇಗ್ ಮಾಡೋದು ಅನ್ನೋ ಕಂಪ್ಲೀಟ್ ವಿಡಿಯೋ ನಾನು ನಿಮ್ಗೆ ತಿಳಿಸ್ತೀನಿ. ಯಾರು ಕೇದಾರ್ನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲಾನು ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ನಾನ್ ಅನ್ಕೊಂತಾ ಇದ್ದೀನಿ. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.